ಆರ್ ಸಿ ಬಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಅಂದರೆ ಪ್ರಾಣ. ಯಾಕೆ ಆರ್ ಸಿ ಬಿಯ ಇಷ್ಟು ನಿಷ್ಠಾವಂತ ಅಭಿಮಾನಿ ಬಳಗ ಸೃಷ್ಟಿಯಾಗೋದಕ್ಕೆ ಕಾರಣ ಏನು? ಆರ್ ಸಿ ಬಿಗೆ ಮಾತ್ರ ಈ ರೀತಿಯ ಪ್ರೀತಿಯನ್ನು ಧಾರೆ ಎರೆಯೋದಕ್ಕೆ ಕಾರಣ ಏನು? ಆರ್ ಸಿ ಬಿಗೆ ಇಷ್ಟೊಂದು ನಿಷ್ಠಾವಂತ ಅಭಿಮಾನಿ ಬಳಗ ಯಾವಾಗ ಸೃಷ್ಟಿಯಾಯಿತು? ಇದು ಸೃಷ್ಟಿಯಾಗಿದ್ದು ಇಂದು ನಿನ್ನೆಯಲ್ಲ. 2008ರಲ್ಲೇ ಆರ್ ಸಿ ಬಿಯ ಅಭಿಮಾನಿಗಳು ಆರ್ ಸಿ ಬಿಯನ್ನು ಸಪೋರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಆ ನಂತರ ಅದು ಮತ್ತೊಂದು ಮಟ್ಟಕ್ಕೆ ತಲುಪಿದ್ದು ವಿರಾಟ್ ಕೊಹ್ಲಿ ಮತ್ತು ಎ ಬಿ ಡಿವಿಲಿಯರ್ಸ್ ಅವರ ಕಾಲದಲ್ಲಿ. ಮತ್ತೊಂದು ಕಡೆ ಆರ್ ಸಿ ಬಿಯಲ್ಲಿ ಸ್ಟಾರ್ಸ್ ಮತ್ತು ಉದಯೋನ್ಮುಖ ಪ್ರತಿಭೆಗಳ ಮಿಶ್ರಣವೇ ಇದೆ. ಆರ್ ಸಿ ಬಿ ತಂಡದಲ್ಲಿ ಫ್ಲಾಪ್ ಡುಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಜೋಶ್ ಹೇಸಲ್ವುಡ್ ಅವರಂತಹ ಅಂತಾರಾಷ್ಟ್ರೀಯ ತಾರೆಗಳ ಮಿಶ್ರಣವೇ ಇದೆ ಅಂತ ಹೇಳ್ಬೋದು. ಎ ಬಿ ಡಿವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಕಾಂಬೋ ಏನಿದೆ ಅದೊಂದು ಡೈನಮಿಕ್ ಜೋಡಿ. ಆರ್ ಸಿ ಬಿಯ ಹೃದಯ ಬಡಿತವಾಗಿತ್ತು ಒಂದಾನೊಂದು ಕಾಲದಲ್ಲಿ. ಆರ್ ಸಿ ಬಿಯ ಸ್ಫೋಟಕ ಬ್ಯಾಟಿಂಗ್, ಧೈರ್ಯಶಾಲಿಯಾದ ಶಾಟ್ಗಳು, ನಿರಾಳವಾದಂಥ ಆಟ ಮತ್ತು ಯಾವುದೇ ಸಮಯದಲ್ಲೂ ಕೂಡ ಹೆದರದೆ ಬ್ಯಾಟಿಂಗ್ ಮಾಡಿದ ಆ ಉತ್ತಮ ಒಂದು ಕಾಲ ಏನಿದೆ ಅದು ಆರ್ ಸಿ ಬಿಯ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥ ಕಾಲ ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರವೇ ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ಮುಂಚೂಣಿ ಯೋಧರಿಗೆ ಗೌರವ ಸಲ್ಲಿಸಲು ನೀಲಿ ಜರ್ಸಿಯನ್ನು ಧರಿಸಿ ಆಡಲು ಪ್ರಾರಂಭ ಮಾಡ್ತು ಆರ್ ಸಿ ಬಿ. ಆ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಇದು ಭಾವನಾತ್ಮಕ ಸಂಬಂಧವಾಗಿ ಮಾರ್ಪಟ್ಟಿದ್ದಂತೂ ನಿಜ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಆರ್ ಸಿ ಬಿ ಕೂಡ ತನ್ನದೇ ಆದಂಥ ಒಂದು ಕಾಂಟ್ರಿಬ್ಯೂಷನನ್ನು ನೀಡಿದ್ದಂತೂ ನಿಜ. ಅಷ್ಟೇ ಅಲ್ಲ, ಗ್ರೀನ್ ಜರ್ಸಿಯ ಮೂಲಕ, ಹಸಿರು ಜರ್ಸಿಗಳ ಮೂಲಕ ಪರಿಸರ ಜಾಗೃತಿಯನ್ನು ಉತ್ತೇಜಿಸಿತು. ಈ ವಿಶೇಷ ಜರ್ಸಿಗಳು ಅತ್ಯಂತ ಹೆಚ್ಚಿನ ದರದಲ್ಲಿ ಹಾಗೂ ಅತ್ಯಂತ ಹೆಚ್ಚಾಗಿ ಸೇಲ್ ಆಗಿದ್ದನ್ನು ನಾವು ಮರೆಯುವಂತಿಲ್ಲ. ಏಕೆಂದರೆ ಆರ್ ಸಿ ಬಿಯ ನಿರ್ಭೀತ ಕ್ರಿಕೆಟ್ ಸ್ಫೂರ್ತಿಯನ್ನು ಸಕಾರಗೊಳಿಸಿದೆ ಆರ್ ಸಿ ಬಿ ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿಯನ್ನು ಇನ್ನಿಲ್ಲದಂತೆ ಪ್ರೀತಿಸಿದ್ದಾರೆ. 2008ರಲ್ಲಿ ಪ್ರಾರಂಭವಾದ ಪ್ರೀತಿ ಇವತ್ತಿಗೂ ನಿಂತಿಲ್ಲ. ಆರ್ ಸಿ ಬಿ ಸೋಲಲಿ ಗೆಲ್ಲಲಿ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿಯನ್ನು ಪ್ರೀತಿಸುತ್ತಲೇ ಇರುತ್ತಾರೆ. ಯಾಕಂದರೆ ಆರ್ ಸಿ ಬಿ ಅನ್ನೋದು ಕೇವಲ ಪದ ಅಲ್ಲ, ಅದೊಂದು ಎಮೋಷನ್, ಅದೊಂದು ಭಾವನಾತ್ಮಕ ಸಂಬಂಧ. ಆ ಭಾವನೆಗಳಿಗೆ ಯಾವತ್ತೂ ಚ್ಯುತಿ ಬರೋದಕ್ಕೆ ಆರ್ ಸಿ ಬಿ ಅಭಿಮಾನಿಗಳು ಬಿಡೋದೇ ಇಲ್ಲ. ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿಯ ಜೊತೆಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ. ಆರ್ ಸಿ ಬಿ ಸೋಲ್ತಾ ಇದ್ರೂ ಕೂಡ ಅಲ್ಲಿ ಆರ್ ಸಿ ಬಿ ಅನ್ನೋ ಕೂಗು ಮುಗಿಲು ಮುಟ್ಟುತ್ತಿರುತ್ತದೆ. ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಗಿ ಲೈವಲ್ಲಿ ನೋಡಬೇಕು. ಆ ಒಂದು ಅನುಭವ ಇದೆಯಲ್ಲ, ಆರ್ ಸಿ ಬಿ ಸೋತರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಮತ್ತೆ ಫೀನಿಕ್ಸ್ ಅಕ್ಕಿಯಂತೆ ಎದ್ದು ಬರುತ್ತೇವೆ ಅನ್ನೋ ಧೈರ್ಯ ಇದೆಯಲ್ಲ, ಅದು ಆರ್ ಸಿ ಬಿಯನ್ನು ಬೇರೆಲ್ಲ ತಂಡಗಳಿಗಿಂತ ಬೇರೆ ಲೆವೆಲ್ನಲ್ಲೇ ನಿಲ್ಲಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಅದು ಆರ್ ಸಿ ಬಿಯ ಧೈರ್ಯ, ಅದು ಆರ್ ಸಿ ಬಿಯ ಸ್ಫೂರ್ತಿ. ಈ ಸಲ ಕಪ್ ನಮ್ಮದೇ, ಪ್ರತಿ ಸಲ ಇದ್ದೇ ಸ್ಲೋಗನ್, ಈ ಸಲ ಕಪ್ ನಮ್ಮದೇ.